ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಸ್ ವತಿಯಿಂದ. ಸೊ ಇವತ್ತು ನಾವು ನಮ್ಮ ಎನ್ವೈರನ್ಮೆಂಟ್ ಮತ್ತು ಎಕಲಜಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೀರೀಸ್ ಅಲ್ಲಿ ಒಂದು ಸ್ಪೇಸಿಸ್ ಅಂತ ಇಲ್ಲಿ ನೋಡೋದಾದ್ರೆ ನಮ್ಗೆ ಈ ಗೋಲ್ಡನ್ ಲಂಗರ್ ಅಂತಕ್ಕಂಥದ್ದು ಏನಿದೆ, ಸೊ ಕಾಮನ್ ಆಗಿ ನಾವೇನು ಎವ್ರಿಡೇ ನೋಡ್ತಾ ಇರ್ತೀವಿ ಈ ಗೋಲ್ಡನ್ ಲಂಗರು, ರೈಟ್? ಸೊ ಈ ಒಂದು ಗೋಲ್ಡನ್ ಲಂಗರ್ ಏನಿದೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕೆಂದ್ರೆ ಇವಾಗ ಇದರ ಪಾಪ್ಯುಲೇಷನ್ ಏನಿದೆ ಅದು ಜಾಸ್ತಿ ಆಗಿರ್ತಕ್ಕಂಥದ್ದಿದೆ. ಅಂಡ್ ನಮಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ, ರೈಟ್, ಸೊ ಒಂದು ಸೂಕ್ಷ್ಮ ಜೀವಿ ಕೂಡ ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಸೇಜ್ ಅನ್ನ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಇವಾಗ ನಾವು ಕೀ ಸ್ಟೋನ್ ಸ್ಪೇಸಿಸ್ ಅಂತ ನೋಡಿರ್ತೀವಿ ಎನ್ವೈರನ್ಮೆಂಟ್ ಮತ್ತು ಎಕಲಜಿಯಲ್ಲಿ. ಸೊ ಇವಾಗ ಎಲಿಫೆಂಟ್ ಅನ್ನು ನಾವು ಕೀ ಸ್ಟೋನ್ ಸ್ಪೇಸಿಸ್ ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವಾಗ ಗಂಗಾ ರಿವರ್ ಡಾಲ್ಫಿನ್ ಇದೆ. ಸೊ ಅದು ಕೂಡ ನಮ್ಗೆ ಏನ್ ತೋರಿಸ್ಕೊಡುತ್ತೆ, ನೀರಿನ ಸ್ವಚ್ಛತೆ ಮಟ್ಟ ತೋರಿಸ್ಕೊಡುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ನಿಸರ್ಗ ಅಥವಾ ಒಂದು ಪ್ರಕೃತಿ ಅಂತ ಬಂದಾಗ ಮಾನವನಿಗೆ ಎಷ್ಟು ಜೀವಿಸ್ತಕ್ಕಂಥ ಹಕ್ಕಿದೆ, ಸೊ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಷ್ಟೇ ಜೀವಿಸ್ತಕ್ಕಂಥ ಹಕ್ಕು ಇಲ್ಲಿ ಇದ್ದಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ನ್ಯೂಸ್ ಆರ್ಟಿಕಲ್ ವೈಸ್ ನೋಡೋದ್ರೆ ಇಂಡಿಯಾಸ್ ಗೋಲ್ಡನ್ ಲಂಗರ್ ಪಾಪ್ಯುಲೇಷನ್ ಎಸ್ಟಿಮೇಟೆಡ್ ಎಟ್ 7,396 ಅಂತ. ಸೊ ಇದೊಂದು ಕಾಂಪ್ರಿಹೆನ್ಸಿವ್ ಆಗಿ ಮಾಡಿರ್ತಕ್ಕಂಥ ಸರ್ವೆ ಇದೆ, ರೈಟ್? ಸೊ ಅದರಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ ಅಂತಂದ್ರೆ ಇವಾಗ ಸದ್ಯಕ್ಕೆ ಹೇಗೆ ನಮ್ಗೆ ಟೈಗರ್ ಪಾಪ್ಯುಲೇಷನ್, ಎಲಿಫೆಂಟ್ ಪಾಪ್ಯುಲೇಷನ್, ಅದೇ ರೀತಿ ಗೋಲ್ಡನ್ ಲಂಗರ್ ಪಾಪ್ಯುಲೇಷನ್ ಕೂಡ 7,396 ಇರ್ತಕ್ಕಂಥದ್ದನ್ನ ಇಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಕಾಣಬಹುದು. ಸೊ ಇದನ್ನ ಈ ಒಂದು ಡಿಟೇಲ್ ಆಗಿರ್ತಕ್ಕಂಥ ಒಂದು ಸರ್ವೆ ಏನಿದೆ ಅಥವಾ ಒಂದು ಎಸ್ಟಿಮೇಷನ್ ಏನಿದೆ, ಇದು 2-3 ಆರ್ಗನೈಸೇಷನ್ ಸೇರ್ಬಿಟ್ಟು ಮಾಡಿರ್ತಕ್ಕಂಥದ್ದಿದೆ. ಸೊ ಪ್ರೈಮೇಟ್ ರಿಸರ್ಚ್ ಸೆಂಟರ್ ನಾರ್ತ್ ಈಸ್ಟ್ ಇಂಡಿಯಾ ಆಗಿರ್ಬೋದು, ರೈಟ್? ಸೊ ಸಲೀಂ ಅಲಿ ಸೆಂಟರ್ ಫಾರ್ ಆರ್ಥ್ನಾಲಜಿ ಅಂಡ್ ನ್ಯಾಚುರಲ್ ಹಿಸ್ಟ್ರಿ ಇವರಾಗಿರ್ಬೋದು, ಬೋಡೋಲ್ಯಾಂಡ್ ಟೆರಿಸ್ಟ್ರಿಯಲ್ ಕೌನ್ಸಿಲ್, ರೈಟ್? ಸೊ ಈ ರೀತಿಯಾಗಿ 2-3 ಆರ್ಗನೈಸೇಷನ್ ಸೇರ್ಬಿಟ್ಟು ಈ ಒಂದು ಸರ್ವೆನ ಇಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಗೋಲ್ಡನ್ ಲಂಗರ್ ಬಗ್ಗೆ ನಾವು ನೋಡೋದಾದ್ರೆ, ಸೊ ಇದು ವಿಶೇಷವಾದ ತನ್ನ ಫರ್ ಅಂತ ಅಂದ್ರೆ ಅದರ ಒಂದು ಈ ಒಂದು ಕೂದಲಿನ ತರ ಏನ್ ಬರುತ್ತೆ ಮುಖದ ಸುತ್ತ, ಅದನ್ನ ಫರ್ ಅಂತ ಅದನ್ನ ಕರಿತೀವಿ, ರೈಟ್? ಸೊ ಅದರ ಆಧಾರದ ಮೇಲೆ ಅದು ಗೋಲ್ಡನ್ ಕಲರ್ ಇರೋದ್ರಿಂದ ಅದಕ್ಕೆ ಗೋಲ್ಡನ್ ಲಂಗರ್ ಅಂತ ಹೆಸರು ಬಂದಿರತಕ್ಕಂಥದ್ದು. ಸೊ ಅಕಾರ್ಡಿಂಗ್ ಟು ಸೀಸನ್ಗೆ ಸಂಬಂಧ ತಕ್ಕಂಗೆ ಪ್ರಕೃತಿಗೆ ಯಾವ ರೀತಿ ಒಂದು ವಿಸ್ಮಯಗಳು ನಡೆಯುತ್ತೆ ಅದ್ರ ತಕ್ಕಂಗೆ ಈ ಗೋಲ್ಡನ್ ಲಂಗರ್ ಏನಿದೆ ಇದು ಕೂಡ ತನ್ನ ಫರ್ ಅನ್ನ ಇಲ್ಲಿ ಚೇಂಜ್ ಮಾಡುತ್ತೆ ಅಂತ, ರೈಟ್? ಸೊ ಅದ್ರ ಜೊತೆಗೆ ಯಂಗ್ ಇಂದ ಏಜ್ ಓಲ್ಡ್ ಅಡಲ್ಟ್ ವರೆಗೂ ಕೂಡ ಇಲ್ಲಿ ತನ್ನದೇ ಆದ ಈ ಬಣ್ಣವನ್ನ ಇದು ಬದಲಾಯಿಸ್ಕೊಂಡು ಬರ್ತಾ ಇರುತ್ತೆ. ಸೊ ಜಿಯೋಗ್ರಫಿಕಲ್ ರೇಂಜ್ ವೈಸ್ ಇಲ್ಲಿ ನೋಡೋದಾದ್ರೆ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಆಸಾಮು ಮತ್ತೆ ನೆಕ್ಸ್ಟ್ ಭೂತಾನ್ ಇದನ್ನ ಕಾಣಬಹುದು, ರೈಟ್? ಸೊ ಇದು ಮೇಜರ್ಲಿ ಇದನ್ನ ಎಲ್ಲೆಲ್ಲಿ ಕಾಣ್ಬೋದು ಅಂದ್ರೆ ಫೂಟ್ ಹಿಲ್ಸ್ ಆಫ್ ಭೂತಾನ್ ಅಲ್ಲಿ, ರೈಟ್? ಮಾನಸ್ ನದಿ ಮತ್ತೆ ಸತ್ಕೋಶ್ ರಿವರ್ ಮತ್ತೆ ಬ್ರಹ್ಮಪುತ್ರ ನದಿ, ಅಂದ್ರೆ ಆಲ್ಮೋಸ್ಟ್ ನಾವು ಇಲ್ಲಿ ನಾರ್ತ್ ಈಸ್ಟ್ ಅನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಈ ಒಂದು ಗೋಲ್ಡನ್ ಲಂಗರ್ ಕುರಿತಾಗಿ ಈ ಒಂದು ಸರ್ವೆನ ಇಲ್ಲಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದಿದೆ. ಅಂದ್ರೆ ಈ ಒಂದು ಗೋಲ್ಡನ್ ಲಂಗರ್ ನ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ನಮಗೆ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲೇ ಇದನ್ನ ಕಾಣಬಹುದು. ಸೊ ಹ್ಯಾಬಿಟೇಟ್ ಅಂದ್ರೆ ಇದು ಯಾವ ಒಂದು ಸ್ಥಳದಲ್ಲಿ ಇರಕ್ಕೆ ಇಷ್ಟಪಡುತ್ತೆ ಅಂತದನ್ನ ನೋಡೋದಾದ್ರೆ ಮಾಯಿಸ್ಟ್ ಎವರ್ಗ್ರೀನ್ ಟು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಇದನ್ನ ಕಾಣಬಹುದು. ಸೊ ಅದ್ರ ಜೊತೆಗೆ ಇದು ಮುಖ್ಯವಾಗಿ ಮರಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದಿದೆ, ರೈಟ್? ಸ್ಪೆಷಲಿ ಈ ಒಂದು ಟಾಪ್ ಅಪ್ಪರ್ ಕೆನೋಪಿ ಅಂತಂದ್ರೆ ಈ ಒಂದು ಉದ್ದವಾಗಿರ್ತಕ್ಕಂಥ ಮರಗಳ ಮೇಲೆ ತನ್ನ ಆಶ್ರಯವನ್ನ ಇದು ಪಡಿತಾ ಇರತ್ತೆ, ರೈಟ್? ಸೊ ಈ ರೀತಿಯಾಗಿ ಇಂಡಿಯಾ ಮತ್ತು ಭೂತಾನ್ ಅಲ್ಲಿ ಇದನ್ನ ಕಾಣಬಹುದಾಗಿದೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಈ ಕನ್ಸರ್ವೇಷನ್ ಸ್ಟೇಟಸ್ ಏನಿದೆ ತುಂಬಾ ಇಂಪಾರ್ಟೆಂಟ್. IUCN ಲಿಸ್ಟೆಡ್ ಇಲ್ಲಿ ಇದು ಎಂಡೇಂಜರ್ ಸ್ಪೇಸಿಸ್ ಆಗಿದೆ. ಸೊ ಸೈಟ್ಸ್ ರ್ಯಾಂಕ್ ಅಲ್ಲಿ ಇದು ಅಪೆಂಡಿಕ್ಸ್ 1 ಅಲ್ಲಿ ಬರುತ್ತೆ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ಸ್ ಅಲ್ಲಿ ಇದು ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ಸೊ ಈ ಶೆಡ್ಯೂಲ್ 1 ಅಲ್ಲಿ ಬಂದ್ರೆ ಏನಿದ್ರ ಅರ್ಥ ಅಂತಂದ್ರೆ ನಾವು ಹೇಗೆ ನಮ್ಮ ಟೈಗರ್ಗೆ ಅಷ್ಟೊಂದು ಫುಲ್ ಆಗಿ ಪ್ರೊಟೆಕ್ಟ್ ಮಾಡಿರ್ತೀವಿ, ಟೈಗರು ಎಲಿಫೆಂಟ್, ಸೊ ಅದೇ ರೀತಿಯಾಗಿ ಈ ಒಂದು ಗೋಲ್ಡನ್ ಲಂಗರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಕಾಳಜಿ ವಹಿಸಿ ಸರ್ಕಾರ ಇಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಅಥವಾ ಈ ಒಂದು ಬೇರೆ ಬೇರೆ ಯಾವುದೇ ಟಾಪಿಕ್ ರಿಲೇಟೆಡ್ ಆಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ ಅಂದ್ರೂ ಕೂಡ ಸೊ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.